ನೋಡಿ, ಇದು ಭಾಳ ಸರಳ ಅದ, ಏನು ಭಾಳ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಭಾಳ ಅಂದ್ರೆ ಭಾಳ ಸರಳ ಅದ ಇದು. ಮುರುಗೇಶನು 31 ಡಿಸೆಂಬರ್ 1988ರಂದು ರಾತ್ರಿ 9:40ಕ್ಕೆ ಮಲಗಿ 1ನೇ ಜನವರಿ 1989 ಬೆಳಿಗ್ಗೆ 6:50ಕ್ಕೆ ಎದ್ದರೆ ಮಲಗಿದ ಅವಧಿ ಎಷ್ಟು? ಎಲ್ಲ ಕ್ವಶನ್ ನವೋದಯದ ಬಿದ್ದಗಣಿತಗಳು. ಈಗ ಏನು ಮಾಡ್ಬೇಕೀಗ? ಮಲಗಿದ ಸಮಯ ಅಂದ್ರೆ ಇದು ರಾತ್ರಿ ಮಲಗಿ ಅಂದ್ರೆ ರಾತ್ರಿ 12ರವರೆಗೆ ಮಲಗಿದ ಸಮಯ ತಗೋಬೇಕು. ರಾತ್ರಿ 12ರವರೆಗೆ ಮಲಗಿದ ಸಮಯ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತಗಳು ಇನ್ನು ಮುಗಿಲಿಕ್ಕೆ ಬಂದು ಇನ್ನು ಬೇರೆ ಬರ್ತಾವ, ಭಾರಿ ಬರ್ತಾವ. ಇದ್ರಾಗ 12 ಮಲ್ಕೊಂಡಿದ್ದ ಸಮಯ ಎಷ್ಟದ? ಇದು ಮಲಗಿದ ಸಮಯ. ಇದು 9:40 ಮಲಗಿದ ಸಮಯ. ಇದನ್ನ ಇನ್ನೊಂದು ರೀತಿ ಒಳಗೆ 11:60 9:40 ಹಿಂಗೆ ಕಳೆದ್ಬಿಟ್ರೆ ಭಾಳ ಸರಳಾಗಿ ಬಿಡುತ್ತದ. ನೋಡ್ರಿ, ರಾತ್ರಿ 12ರವರೆಗೆ ಎಷ್ಟು ಗಂಟೆ ಮಲ್ಕೊಂಡವ? 9 1 2 ಗಂಟೆ 20 ನಿಮಿಷ ಮಲ್ಕೊಂಡ. ರಾತ್ರಿ ಮಲಗಿದ ಒಟ್ಟು ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ನಿದ್ರಿಸಿದ ಸಮಯ ಪ್ಲಸ್ ಎದ್ದ ಸಮಯ ಪ್ಲಸ್ ಎಷ್ಟೊತ್ತಿಗೆ ಎದ್ದ ಸಮಯ. ಎಷ್ಟಾಯ್ತು? ಎದ್ದ ಸಮಯ 2 ಗಂಟೆ 20 ನಿಮಿಷ. ಎದ್ದ ಸಮಯ ಎಷ್ಟು? 6 ಗಂಟೆ 50 ನಿಮಿಷ. 6 ಗಂಟೆ 50 ನಿಮಿಷ ಬರೋಬ್ಬರಿ 70 ನಿಮಿಷ. 8 ಗಂಟೆ 70 ನಿಮಿಷ. 8 ಗಂಟೆ 70 ನಿಮಿಷ ಸರಿಯಾದ ಉತ್ತರ ಅಲ್ಲ. ಇದರಾಗ 60 ಕಳಿಬೇಕು, ಇದರಾಗ 1 ಕೂಡಿಸ್ಬೇಕು. ಅಂದ್ರೆ 9 ಗಂಟೆ 10 ನಿಮಿಷ. ಆದರೆ ಒಟ್ಟು ಮಲ್ಕೊಂಡದ್ದು ಎಷ್ಟು? 9 ಗಂಟೆ 10 ನಿಮಿಷ. ಉತ್ತರ ಸಂಖ್ಯೆ 9 ಗಂಟೆ 10 ನಿಮಿಷ ಅಲ್ಲದ ಡಿ. ಇದನ್ನ ಎಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ಚೆನ್ನಾಗಿ ತಿಳ್ಕೊರಿ. ರಾತ್ರಿ 12ರವರೆಗಿನ ಸಮಯ ತಕ್ಕೋಬೇಕು, ಮಲ್ಕೊಂಡ ಸಮಯ. ರಾತ್ರಿ ಮಲಗಿದ ಒಟ್ಟು ಸಮಯ ಬರೋಬ್ಬರಿ ರಾತ್ರಿ 12ರವರೆಗೆ ನಿದ್ರಿಸಿದ ಸಮಯ ಪ್ಲಸ್ ಎದ್ದ ಸಮಯ ಕೂಡಿಸ್ಬಿಟ್ರೆ ಮಲ್ಕೊಂಡ ಸಮಯ ಬರ್ತದೆ. ಇಲ್ಲಿ 70 ಅಂತಂದ್ರೆ 70 ಇಡಬಾರ್ದು. ಅಲ್ಲಿ 60 ನಿಮಿಷ ಕಳೆದು 1 ಗಂಟೆ ಅದ್ರಾಗ ಕೂಡಿಸ್ರಿ 9 ಗಂಟೆ 10 ನಿಮಿಷ ಮಲಗಿದ ಅವಧಿ. ಉತ್ತರ ಸಂಖ್ಯೆ ಡಿ. ನೋಡಿ, ಚಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಿ.